ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ಮಾಡಿದಂಥ ಆರೋಪಗಳು ಸಾಬೀತಾದ್ರೆ ಅವರಿಗೆ ಯಾವ ರೀತಿ ಒಂದು ಶಿಕ್ಷೆಗಳನ್ನು ವಿಧಿಸ್ತಾರೋ, ಯಾವ್ಯಾವ ಅಪರಾಧಕ್ಕೆ ಯಾವ್ಯಾವ ಒಂದು ಶಿಕ್ಷೆಗಳನ್ನು ವಿಧಿಸಬೇಕು ಅನ್ನೋದರ ಕುರಿತು ಒಂದು ಗೆಜೆಟ್ ನೋಟಿಫಿಕೇಶನ್ ಬಂದತಿ. ಕರ್ನಾಟಕ ರಾಜ್ಯ ಸೇವಾ ಅಧಿನಿಯಮ 1978 ತಿದ್ದುಪಡಿ ಕಾಯ್ದೆ ಏನೈತಿ ಕಾನೂನಾಗಿ ಜಾರಿಗೆ ಆಗೈತಿ. ಇದರಡಿಯಲ್ಲಿ ಸರ್ಕಾರಿ ನೌಕರರು ಕರ್ನಾಟಕದಾಗ ಮಾಡ್ತಕ್ಕಂಥ ತಪ್ಪಿಗೆ ಯಾವ ರೀತಿಯಾಗಿ ಶಿಕ್ಷೆಯನ್ನು ವಿಧಿಸ್ತಾರೋ ಅನ್ನೋದನ್ನು ನೋಡೋಣ. ಸರ್ಕಾರಿ ನೌಕರರು ನಿಯಮ ಮೀರಿ ಎರಡನೇ ಮದುವೆಯಾದರೆ ಸೇವೆಯಿಂದ ವಜಾ ಮಾಡಲಾಗುವುದು. ಸರ್ಕಾರಿ ಹಣ ದುರುಪಯೋಗವಾದರೆ ಕೂಡ ಸೇವೆಯಿಂದ ವಜಾ ಮಾಡ್ತಾರೆ. ರಾಜಕೀಯ ಅಥವಾ ಚುನಾವಣೆಯಲ್ಲಿ ತೊಡಗಿದರೆ ಕಡ್ಡಾಯ ನಿವೃತ್ತಿಯನ್ನು ತಗೋಬೇಕಾಗತಿ. ವರದಕ್ಷಿಣೆ ನೀಡುವುದು ಅಥವಾ ತೆಗೆದುಕೊಂಡಲ್ಲಿ ಸೇವೆಯಿಂದ ವಜಾ. ಸಾಲ ನೀಡಿದಲ್ಲಿ ವೇತನ ಶ್ರೇಣಿ ಇಳಿಕೆ, ಅಂದರೆ ಇದನ್ನು ಡಿಮೋಟ್ ಮಾಡ್ತಾರೆ. ನಿಮಗೆ ಒಂದು ಪೇಮೆಂಟ್ ಸ್ಕೇಲ್ ನಿಮ್ಗೆ ಕಡಿಮೆ ಆಗತಿ. ವ್ಯಾಪಾರ ವ್ಯವಹಾರ ನಡೆಸಿದಲ್ಲಿ ಕಡ್ಡಾಯ ನಿವೃತ್ತಿ. ಅನಧಿಕೃತ ಗೈರು ಹಾಜರಿ ಇದ್ದರೆ ವೇತನದಲ್ಲಿ ಕೆಲಸಕ್ಕೆ ಕತ್ತರಿ ಆಗತಿ. ಅಂದರೆ ನೀವು ಅನ್ಅಥೋರೈಸ್ಡ್ ಲೀವ್ ತೊಗೊಂಡೇನಾಗತಿ, ನಿಮಗೆ ಒಂದು ಸ್ಯಾಲ್ರಿಯನ್ನು ಕಟ್ ಮಾಡ್ತಾರೆ. ಹಣ ದುರುಪಯೋಗ ಮಾಡಿದರೆ 5 ವರ್ಷ ಬಡ್ತಿಗೆ ಕತ್ತರಿ. ಇನ್ ಕೇಸ್ ನೀವು ಯಾವುದಾರೇ ಒಂದು ಹಣವನ್ನು, ಸರ್ಕಾರಿ ಹಣವನ್ನು ದುರುಪಯೋಗ ಮಾಡಿದರೆ ನಿಮಗೆ 5 ವರ್ಷ ತನಕ ಪ್ರಮೋಷನ್ ಆಗುವುದಿಲ್ಲ. ಸಹೋದ್ಯೋಗಿಗೆ ಲೈಂಗಿಕ ಕಿರುಕುಳ ನೀಡಿದರೆ ಹಿಂಬಡ್ತಿ. ಈ ರೀತಿಯಾಗಿ ಕರ್ನಾಟಕ ರಾಜ್ಯ ಸೇವಾ ಅಧಿನಿಯಮ 1978ರ ಒಂದು ತಿದ್ದುಪಡಿ ಕಾಯ್ದೆಯಲ್ಲಿ ಈ ಒಂದು ಅಪರಾಧಗಳಿಗೆ ಶಿಕ್ಷೆಯ ಪ್ರಮಾಣಗಳನ್ನು ಪ್ರಕಟ ಮಾಡ್ಯಾರು. ನೀವು ಸರ್ಕಾರಿ ನೌಕರಿ ಸಿಕ್ಕೈತಿಪ್ಪ, ನಮಗೇನು ಯಾರು ಏನೂ ಮಾಡೋದಲ್ಲ, ನಮಗೆ ಒಂದು ಸೇವಾ ಭದ್ರತೆ ಐತಿ ಅಂತ ಅಂದ್ಕೊಂಡಿರ್ಬೋದು. ಆದರೂ ಇದರಲ್ಲಿ ಯಾವುದಾದ್ರೂ ನೀವು ತಪ್ಪುಗಳನ್ನು ಮಾಡಿದ್ರೆ ಆ ತಪ್ಪು ಪ್ರೂವ್ಡ್ ಆತಂದ್ರೆ, ಹೌದಾ, ಅವಾಗ ಏನಾಗತ್ತೆ, ನಿಮ್ಗೆ ನೀವು ಕೂಡ ಈ ಒಂದು ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತೈತಿ. ಒಂದು ಎಚ್ಚರಿಕೆಯಿಂದ ಕರ್ತವ್ಯವನ್ನು ಮಾಡಿರಿ.